ಅವ್ರ ಪರಿಚಯ ಅವರೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ಅವರಿಗೆ ಕೊಟ್ಬಿಡ್ತೀನಿ ಮೈಕ್ ಈಗ. ಆಮೇಲೆ ನನಗೆ ನಿಮ್ಮ ಬಗ್ಗೆ ಹೆಚ್ಚಿಗೆ ಪರಿಚಯ ಇಲ್ಲ. ಐ ಕೆನಾಟ್ ಅಡ್ರೆಸ್ ಇಂಡಿವಿಜುವಲ್ ನೇಮ್ಸ್. ಸಾರಿ ಫಾರ್ ದ್ಯಾಟ್. ನಾನು ಬಿ ಎಲೆಕ್ಟ್ರಿಕಲ್ ಇಂಜಿನಿಯರ್, ರ್ಯಾಂಕ್ ಹೋಲ್ಡರ್ ಫಾರ್ ಕರ್ನಾಟಕ ಯೂನಿವರ್ಸಿಟಿ. Post graduated in statistics and operation research in Calcutta, and served in BHA in various capacities 38 years. After that retirement, ಏನು ಮಾಡಬೇಕು ಅಂತ ಯೋಚನೆ ಆಯ್ತು ನನಗೆ. 38 ವರ್ಷಗಳ ಸುದೀರ್ಘ ಕಾಲ I immersed myself in technology. I wanted to see the other world. Then I thought, let me move to some other areas which I do not know. ನನಗೆ ಯಾವುದ್ರ ಬಗ್ಗೆ ಹೆಚ್ಚಿಗೆ ಪರಿಚಯ ಇಲ್ಲ, ಅದರಲ್ಲಿ ತಿಳ್ಕೊಳ್ಳೋಣ ಅಂತ ಒಂದು ಅಭಿಲಾಷೆ ಹುಟ್ಟುತ್ತೆ. ಯಾರು ಹುಟ್ಟುತ್ತೆ ಮಸ್ಟ್ ಬಿ ಗೆಲ್ಸ್ ವಿಚ್ ಮೇಡ್ ಮಿ ಟು ಡೂ ದಟ್. ನಾನು ಕಳೆದ 12 ವರ್ಷಗಳಿಂದ ಒಂದು NGO ಶಿವರುದ್ರ ಟ್ರಸ್ಟ್ ಅಂತಿದೆ, ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ಇಂಟರ್ನ್ಯಾಷನಲ್ ಸೆಮಿನಾರಲ್ಲಿ ಪೇಪರು ಪ್ರೆಸೆಂಟ್ ಮಾಡಿದ್ದೆ. ಇವನ್ ಮೀಟಿಂಗು ಅಟೆಂಡ್ ಆಗಿದ್ದೀನಿ ಕೆಲವು ಸಮಯದಲ್ಲಿ. ನಾನು ಚಿಕ್ಕ ವಯಸ್ಸಿನಲ್ಲಿ ಆಗಿನ ಕಾಲದಲ್ಲಿ ಜಪಾನ್ಗೆ ಹೋಗಿದ್ದೆ. ಆವಾಗ ಜಪಾನ್ ಅನ್ಕೊಂಡ್ಬಿಟ್ಟಿದ್ದೆ. ಈಗ ನನ್ನ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ವೆರಿ ವರೈಟಿ ಆಫ್ ಡಿಸಿಪ್ಲಿನ್ಸು ನನ್ನ ಜೀವನದಲ್ಲಿ ಆಗಿದೆ. ನಾನು ಕಳೆದ 9 ವರ್ಷಗಳಿಂದ ಕರ್ನಾಟಕ ಸರ್ಕಾರ ನನಗೆ 2 ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಗೆ ಗೌರ್ಮೆಂಟ್ ನಾಮಿನಿ ಅಂತ ಮಾಡಿದ್ದಾರೆ. ಈ ಕಳೆದ ಕೆಲವು 8-10 ವರ್ಷಗಳಲ್ಲಿ ನಾನು ಸರ್ಕಾರಕ್ಕೆ ಅನೇಕ ಪ್ರಪೋಸಲ್ಗಳು, ಡಿಸ್ಕಷನ್ಗಳು ಕೊಡ್ತಾನೇ ಇದ್ದೀನಿ. ಕಷ್ಟ, ಗೌರ್ಮೆಂಟ್ ಜೊತೆಗೆ ಮಾತಾಡೋದು ಅಂದ್ರೆ ಭಾಳ ಕಷ್ಟದ ಕೆಲಸ. ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ನಾನು 96ರಲ್ಲಿ ITI ಎಜುಕೇಷನ್ ಇಂಪ್ರೂವ್ ಮಾಡಬೇಕು. ನಾನು ITI ನಮ್ಮ ಹುಡುಗರಿಗೆ ಸೆಲೆಕ್ಷನ್ಗೆ ಹೋಗ್ತಿದ್ದೆ ಕಂಪ್ನಿಗೆ. ಅಲ್ಲಿ ವಾತಾವರಣ, ಅವ್ರ ಎಜುಕೇಷನ್ ಲೆವೆಲ್ ನೋಡಿ ಇದು ಭಾಳ ಆಘಾತಕಾರಿ ಅದ. ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಆಗ್ತದೆ, ಪ್ರತಿಫಲ ಸರಿಯಿಲ್ಲ, ಏನೇನು ಮಾಡಬೇಕು ಅಂತ ಹೇಳಿ ಬಂದು 10-8 ಪುಸ್ತಕದ ಕನ್ನಡದಲ್ಲೇ ಬಂದಿದ್ದೆ ಅಬ್ಸರ್ವೇಷನ್ಸ್ ಎಲ್ಲ. ಮತ್ತು ಏನು ಮಾಡಬೇಕು ಅಂತ. ಬಿಕಾಸ್ ಇನ್ ಮೈ ವ್ಯೂ the human development starts with the use of instruments. ಮನುಷ್ಯ ಯಾವಾಗ ಕಲ್ಲನ್ನು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಒಂದು ಬೇಟೆಯನ್ನು ಕೈಯಲ್ಲಿ ಶುರು ಮಾಡ್ತಾನೆ, ದಟ್ ಈಸ್ ದ ಬಿಗಿನಿಂಗ್ ಆಫ್ his adventure. He has come so long and today we are here. So instruments, tools are very important for the progress of a human being or any society. ಆ ದೃಷ್ಟಿಯಿಂದ ನಾನು ಒಂದು 8 ಪುಟಗಳಿಂದ ನ್ಯೂನತೆಗಳು ಬರೋದು ಏನು ಮಾಡಬೇಕು ಅಂತೆಲ್ಲ ಬರ್ತಿದ್ದೆ. ಅದಾದಮೇಲೆ ನನಗೆ ಸಿವೇಜ್ ಸಿಸ್ಟಮ್ ಬಗ್ಗೆ ಬಹಳ ಒಂದು ಕೆಟ್ಟ ಚಿಂತನೆಗಳು ಇತ್ತು. ಏನೂ ಸರಿ ಇಲ್ಲ ಅಂತ ಅದರ ಇಂಪ್ರೂವ್ಮೆಂಟ್ ಬಗ್ಗೆ ಕೂಡ ಒಂದು ಬಂದಿದೆ. ಮಿನಿಸ್ಟ್ರ್ ತನಕ ಹೋಗ್ತದೆ, ಆಮೇಲೆ ಮಿನಿಸ್ಟರ್ ಚೇಂಜ್ ಆಗ್ತಾರೆ, ಸೆಕ್ರೆಟರಿ ಚೇಂಜ್ ಆಗ್ತಾರೆ. ನಮಗೂ ಫಾಲೋ ಮಾಡೋಕ್ಕಾಗಲ್ಲ, ದುಡ್ಡು ಖರ್ಚು ಮಾಡ್ಕೊಂಡು ಸರಿ ಅಂತ. ಇನ್ನೊಂದು ಒಂದು ಪೇಪರ್ ಬರ್ತಿದ್ದೆ ನಾನು. Once I was in a German company who was manufacturing gears. ಅಲ್ಲಿ ಕೂತಾಗ ತಟ್ಟೆ ಒಂದು ಐಡಿಯಾ ಬಂತು. We manufacture so many types of gears, but we enclose everything. The entire world is enclosed, not visible. ಅಂದರೆ ಹೇಗೆ, what is the use of it? It does its function, but for the cause of knowledge, public knowledge-ಗೆ ಅದನ್ನು ಹೇಗೆ ಮಾಡಬೇಕು ಅಂತ ಒಂದೂವರೆ ಪುಟದ ಒಂದು ಲೆಟರ್ ಬರ್ತಾಗ್ತದೆ ಸರ್ಕಾರಕ್ಕೆ. ಒಂದು 5 ಎಕರೆ ಜಮೀನು ಕೊಡಿ ನನಗೆ. ಐ ವಿಲ್ ಮೇಕ್ ಎ ಜೈಂಟ್ ಗಿಯರ್ ಪಾರ್ಟ್. ಬಿಕಾಸ್ ಇಮಿಡಿಯೇಟ್ಲಿ ಆ ಜರ್ಮನ್ ಕಂಪನಿ ಎಂಡಿಗೆ ಹೋಗಿ ಕೇಳಿದೆ, ಕ್ಯಾನ್ ಯು ಗಿವ್ ಮೀ 2-3 gears of very giant size for this purpose? Yes, we are ready to give. ಆಮೇಲೆ ಶಾಂತಿ ಗಿಯರ್ಸ್ ಹೋಗಿದ್ದೆ, ದೇ ಆಲ್ಸೋ ರೆಡಿ.
ಆಮೇಲೆ ತ್ರಿವೇಣಿ ಇಂಜಿನಿಯರಿಂಗ್ ವರ್ಸ್ ಮೈಸೂರಿಗೆ ಹೋಗಿದ್ದೆ. ದೇ ಆಲ್ಸೋ ರೆಡಿ ಟು ಗಿವ್ ಎ ಕ್ಲಾಸ್ ಆಫ್ ಡಿಫರೆಂಟ್ ಟೈಪ್ ವಾಟ್ ದೇ ಆರ್. ದೆನ್ ಐ ಥಾಟ್ ಐ ಶುಡ್ ಅಪ್ ಅ ಲೆಟರ್ ಟು ಗವರ್ಮೆಂಟ್. ಒಂದು ದೊಡ್ಡ ಜೈಂಟ್ ಗಿಯರ್ ವಿಚ್ ಆರ್ ಇಂಟರ್ಆಕ್ಟಿವ್. ಒಂದು ಮಗುವಿಗೆ ಹೇಳ್ಕೊಂಡು ಒಬ್ಬ ವಯಸ್ಕಂತಾನೆ he must understand the movement of forces, transfer of motion, the energy, all aspects you can interact and learn the Newtonian mechanics ಅನ್ನು ಒಂದು ಸ್ವಲ್ಪದರಲ್ಲೇ ಕಲಿತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಬೋದು ಅಂತ ನನಗೆ ಅನಿಸಿದೆ. ಅದನ್ನು ಬರೆದೆ. ಆಮೇಲೆ ಸ್ವಲ್ಪ ದೂರ ಮೇಲೆ ಹೋಯಿತು. ಆಮೇಲೆ ಅಂದ್ರೆ ಜಾಗನೇ ಇಲ್ವಲ್ಲಪ್ಪ ಬೆಂಗಳೂರಲ್ಲಿ ಅಂತ ಸಾರಿ ಈ ಥರ ಆಗ್ತದೆ. ಇತ್ತೀಚ ಕಡೆ ನಾನು ಈಗ ನಾನು ರಿಟೈರ್ಡ್ ಆದಮೇಲೆ ಅಂದ್ಕೊಂಡೆ ಈ ವಚನಗಳನ್ನೆಲ್ಲ ನಿರ್ವಚನ ಮಾಡೋಕ್ಕೆ ಹೇಳ್ತಾ ಹೋದೆ. ಅನೇಕ ಜನ ಸ್ವಾಮಿಗಳು ಮತ್ತು ಸಾಹಿತಿಗಳು ಅನೇಕರು ಹೇಳ್ತಾರೆ. ಲಿಸನಿಂಗ್ ಟು ದೆಮ್ somehow I was not ಯಾಕೋ ಒಂಥರ ಅಷ್ಟು ಸಮಾಧಾನಕರವಾಗಿಲ್ಲ. ಕೆಲವರು ಭಕ್ತಿವನ್ನೇ ಆಧಾರವಾಗಿಟ್ಕೊಂಡು ಮಾತಾಡ್ತಾರೆ, ಕೆಲವರು ವೈರಾಗ್ಯವನ್ನೇ ಆಧಾರವಾಗಿಟ್ಕೊಂಡು ಮಾತಾಡ್ತಾರೆ. ಸಾಹಿತ್ಯಗಳು ಶಬ್ದಗಳ ಜಾಲದಲ್ಲಿ ಆಡಿಸಿಬಿಡ್ತಾರೆ. ಹೀಗೆಲ್ಲ ಆಗುತ್ತೆ. ನನಗನ್ಸುತ್ತೆ ವಿ ಆರ್ ಲೂಸಿಂಗ್ ಸಮ್ವೇರ್ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಬೀಯಿಂಗ್ ಎ ಟೆಕ್ನಾಲಜಿಸ್ಟ್ ಫಾರ್ ಎ ಲಾಂಗ್ ಇಯರ್ಸ್, ವೈ ಶುಡ್ ಐ ಸಿ ದಿ ವಚನ? ಬಿಕಾಸ್ ಸೋ ಇಮೆನ್ಸ್ ಜನ, ಸೋ ಇಮೆನ್ಸ್ ಇನ್ ಎವ್ರಿ ಡಿಮೆನ್ಷನ್ಸ್, ಇನ್ ಎವ್ರಿ ಡಿಮೆನ್ಷನ್. ಸೊ ನನಗೆ ಹಾಗೆ ಅನ್ನಿಸ್ತು ನನಗೆ. ಒಬ್ಬರು ಎತ್ತಣ ಮಾಮರ ಎತ್ತಣ ಕೂಡಲೇ ಒಂದು ವಚನ ಹೇಳ್ತಾ ಇದ್ದಾರೆ. At the end of the vachana, I asked one question. Right, sir, you so nicely explained. ತಾತ್ಪರ್ಯವನ್ನು ಹೇಳಿದ್ರಿ. Finally, it is not taken me to the level which I should say I have understood. Put it in a one single word, what it all means. I do not know whether he understood my question, or I am also not clear in my asking the question. He was not able to satisfy me. I thought, let me myself make a journey into this. So there I started my journey, looking the scientific viewpoints of Sharana in their vachana. ಅಂದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ರೈಟ್ ಫ್ರಮ್ ದಿ ಐನ್ಸ್ಟೈನ್ರಿಂದ ಈ ಫಿಲಾಸಫಿಕಲ್ ಆಸ್ಪೆಕ್ಟ್ಸ್ ಆರ್ ಪೆನೆಟ್ರೇಟಿಂಗ್ ಇನ್ ದ physics. And most of it have taken from our culture. The Indian thought process has gone entirely. Many of you may not know it. ಇದಕ್ಕೆ ಹಿಂದೆ ಅವ್ರ ಜನ್ಮನ ಏನು ಬಂದಿದ್ದರು, ಮ್ಯಾಥ್ಸು ಭಾವನಾಗಲಿ ಮತ್ತು ಇಂಗ್ಲೀಷ್ ಅನೇಕ ಜನ ಏನು ನಮ್ಮಲ್ಲಿ ಬಂದು ಕಲ್ತಿದ್ದಾರೆ, ಅವರು ಕಾರಣರಿದ್ದಾರೆ. ಇನ್ನೂ ಹೆಚ್ಚಿಗೆ ಕಾರಣರಾದರೆ ಆನಂದ ಕುಮಾರಸ್ವಾಮಿ, who was a Ceylon person. He introduced too much of Indian thought in Western countries. After that, J. Krishnamurti, he introduced. Then later others followed. So many ಇವರೆಲ್ಲ ಬೇರೆ ದೃಷ್ಟಿಯಿಂದ ಮಹೇಶ್ ಇವರೆಲ್ಲ ಭಾಳ ಅವರು ಟೀಮ್ನಲ್ಲಿ ತುಂಬ ಸೈಂಟಿಫಿಕ್ ಆಸ್ಪೆಕ್ಟನ್ನು ಮಾಡಿದ್ದಾರೆ. ಹೀಗೆ ವಿಜ್ಞಾನದ ಕೆಲವು ಫಿಲಾಸಫಿಕಲ್ ಆಸ್ಪೆಕ್ಟ್ಸ್ ಏನಾದ ವಿಜ್ಞಾನಿಗಳು ಸ್ಟಾರ್ಟೆಡ್ ಲುಕಿಂಗ್ ಆಫ್ಟರ್ ದಿ ಐನ್ಸ್ಟೈನ್. ಸೊ ಐ ಥಿಂಕ್ ಆಲ್ ಆಫ್ ಯು ಟೆಕ್ನಿಕಲಿ ಕ್ವಾಲಿಫೈಡ್ ಅಂತ ಅನಿಸುತ್ತೆ. ಆಮ್ ಐ ರೈಟ್? Then I thought, let me take this dimension more deeper into deeper. ಸೊ ಈ ದೃಷ್ಟಿಯಿಂದ ನಾನು ವಿಚಾರ ಮಾಡೋಕ್ಕೆ ಶುರು ಮಾಡಿದೆ. ನನಗೇನು ಕಾಣ್ತಂದರೆ, ಈ ಶರಣರ ವಿಚಾರಧಾರೆಯಲ್ಲೂ ಕೂಡ ಮತ್ತು ನಮ್ಮ ವೈಜ್ಞಾನಿಗಳ ವಿಚಾರಧಾರೆಗಳು some parallel views ಕಾಣ್ತವೆ. There are some similarities. There are some parallel views. ಅದರಿಂದ we'll explore this ಅಂತ ಹೇಳಿ I started my journey with that. ಆಮೇಲೆ ಇನ್ನೊಂದು ಕೆಲವು ವಿಷಯಗಳು ನನಗೇನು ಅನಿಸ್ತಂದರೆ, ಈಗ ಬೆಲ್ಲ ತಿಂದ ಕೂಡಗಣಂತೆ ಈಗ ಎನಿಬಡಿ ಹ್ಯಾಸ್ ಡನ್ ಎಕ್ಸ್ಪೆರಿಮೆಂಟ್. ಬೆಲ್ಲ ತಿನ್ಸಿದ್ರೆ ಪಾರ್ಗಳಿಗೆ ಏನಾಗ್ತದೆ ಚಂದ ಬಂತು. Did really somebody has experimented, made a document of that type? No proof is available. ಮತ್ತು ಇನ್ನೂ ಕೆಲವು ಸೆಂಟೆನ್ಸ್ಗಳು ಹೀಗವ, ಅಪರಿಮಿತ ವಿಪರೀತದ ಬೆಳಕನಿಟ್ಟವರು ಯಾರು?
ಸ್ವಾಮಿಗಳು ಅವರ ದೃಷ್ಟಿಯಿಂದ ಹೇಳ್ತಾರೆ. ಬಟ್ ಆ್ಯಸ್ ಎ ಟೆಕ್ನಿಕಲ್ ಮ್ಯಾನ್ ಇಟ್ ಆಲ್ವೇಸ್ ಮೇಕ್ ಮೀ ಥಿಂಕಲ್ ವೆದರ್ ವಿ ಕ್ಯಾನ್ ಹ್ಯಾವ್ ಅನದರ್ ಡೈಮೆನ್ಷನ್ ಟು ಸಿ. ಈಗ ವೈಜ್ಞಾನಿಕ ದೃಷ್ಟಿಯಿಂದ ನಾಳೆ ನಿಮ್ಮ ಮಕ್ಕಳು ಕೇಳ್ತಾರೆ, ಈ ಪ್ರಶ್ನೆಯನ್ನೇ ಕೇಳ್ತಾರೆ, ಶರಣರ ಮಹಿಮೆಯನ್ನು ಮರಣದಲ್ಲಿ ಕಾಣ, ಹೌ ಟು ಟ್ರಾನ್ಸ್ಲೇಟ್ ದಿಸ್ ಟು, ಅಥವಾ ಹೌ ಟು ಡಿಕೋಡ್ ದಿಸ್ ಟು ದ ಯಂಗರ್ ಜನರೇಷನ್. This such type of questions are haunting me. Okay, ಶರಣರು ಕೊಟ್ಟಿದ್ದು ವಿಚಾರಧಾರೆಲ್ಲ ಹೇಳಿದ್ರೆ I think it takes total life long. ಬಟ್ ಈವನ್ ಟು ಟೆಲ್ ಅದೇ ಮನುಷ್ಯನಿಗೆ ಮನಸ್ಸಿಗೆ ತಟ್ಟುವಾಗ ಹೇಳಬೇಕು, ಸಾಧನೆ ಮಾಡ್ತಾರಲ್ಲ ಆ ಮಾತುಗಳು. ಏಕೆಂದರೆ ಈಗ ಎಲ್ಲಕ್ಕೂ ಕಾರಣ ಕೇಳ್ತಾರೆ. ದಿಸ್ ಇಸ್ ದ ವರ್ಲ್ಡ್ ಆಫ್ ಕಾಸ್ ಆ್ಯಂಡ್ ಎಫೆಕ್ಟ್. ಎಲ್ಲವಕ್ಕೂ ಹುಡುಗರೆಲ್ಲ ಅದ್ಯಾಕಾಗುತ್ತೆ ಇದ್ಯಾಕಾಗುತ್ತೆ, ಪ್ರತಿಯೊಂದಕ್ಕೂ ಕಾರಣಗಳನ್ನು ಹುಡ್ಕೊಂಡು ಹೋಗ್ತಾರೆ. ಟುಡೇಸ್ ವರ್ಲ್ಡ್ ಇಸ್ ಲೈಕ್ ದ್ಯಾಟ್. ಓಕೆ, ಇಂಥ ಒಂದು ಕಾರ್ಯಕಾರಣ ಪ್ರಪಂಚದಲ್ಲಿ ಅಥವಾ ಕಾಸ್ ಆ್ಯಂಡ್ ಎಫೆಕ್ಟ್ ಪ್ರಪಂಚದಲ್ಲಿದ್ದಾಗ ಇಫ್ ಯು ಜಸ್ಟ್ ಟೆಲ್ ಟು ದ ಬಾಯ್ಸ್ ಹಿಯರ್ ಶರಣರ ಮಹಿಮೆಯನ್ನು ಮರಣದಲ್ಲಿ ಕಾಣು, ಹೌ ಡು ಯು ಟ್ರಾನ್ಸ್ಲೇಟ್ ಟು ದಿಸ್ ಲೆವೆಲ್? There are some things which were haunting me, whether we can find some solutions in some manner or the other. ಇದೇ ಥರ ಅನೇಕ ಕೆಲವು ಇದೆ. ಈಗ ಅಪರಿಮಿತ ಕತ್ತಲೆ, ಹೌ ಕ್ಯಾನ್ ಯು ಹ್ಯಾವ್ ಎ ಸೈಂಟಿಸ್ಟ್ ಕ್ಯಾನ್ ಯು ಹ್ಯಾವ್ ಎ ಲುಕ್ ಇನ್ ಟು ದ್ಯಾಟ್? ಅಪರಿಮಿತ ಕತ್ತಲೆ ಒಳಗೆ ವಿಪರೀತದ ಬೆಳಗ ನೆಟ್ಟವರು ಯಾರು? Maybe some astrophysics may give us some viewpoint on that. ಅದು ಯಾಕೆ ಅವ್ರು ಹೇಳಿದ್ರು ಶರಣರು? ಇದೆಲ್ಲ ನಾನು ಹೇಳ್ತೀನಿ. ಇವಾಗ ನಂದು ಹೋಲ್ ಟಾಪಿಕ್ ಏನದ ಅಂದರೆ ಟು ಡ್ರೈವ್ ಹೋಮ್ ಮೈ ಜರ್ನಿ ಟುವರ್ಡ್ಸ್ ಫೈಂಡಿಂಗ್ ವಿಜ್ಞಾನ ಇನ್ ವಚನ. ಐ ಹ್ಯಾವ್ ಲಾಟ್ ಆಫ್ ಟ್ರಬಲ್ಸ್, ಐ ಟುಕ್ ಲಾಟ್ ಆಫ್ ಮನಿ ಐ ಹ್ಯಾವ್ ಸ್ಪೆಂಡ್, ಬಟ್ ಫೈನಲಿ ಸಮಥಿಂಗ್ ಹ್ಯಾಸ್ ರಿಸಲ್ಟೆಡ್ ಇನ್ ಟು ದ್ಯಾಟ್. ಅಬೌಟ್ ದ್ಯಾಟ್ ಜರ್ನಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಇನ್ ಫ್ಯೂ ಮಿನಿಟ್ಸ್. Maybe some questions are there you can have at the end of the session, the question answers. Okay? ನಾನು ಈ ವಿಚಾರ ಬಂದಾಗ ಐ ಆಮ್ ಎನ್ ಇಂಜಿನಿಯರ್ ಆಫ್ಟರ್ ಆಲ್, ವರ್ಕಿಂಗ್ ಇನ್ ಎ ಕಂಪನಿ. ಮೈ ಸರ್ಕಲ್ ಈಸ್ ಓನ್ಲಿ ಪೀಪಲ್ ಎ ವರ್ಕಿಂಗ್ ಇನ್ ದ ಕಂಪನಿ. ಐ ನೆವರ್ ನೋ ಪೀಪಲ್ ಇನ್ ದ ಗವರ್ಮೆಂಟ್ ಆರ್ ಇನ್ ದ ಯೂನಿವರ್ಸಿಟಿ or in the Sahityik level, accepting listening to them. Very difficult for me to encroach their areas, to do some work there. Very difficult task for me. To drive home this idea, to whom I should call. I went to the professors of physics who taught them in the university for 40 years. I just asked one or two questions to them. I told you, Mr. 40 ವರ್ಷ ಕಲಿಸಿದ್ರಿ. How do you relate your life to your physics teaching or physics knowledge? The answer was blank. Adu bere re mix ಮಾಡಬೇಡಿ, ಎಲ್ಲ ಕಡೆ ಇರ್ತಿರ್ತಾರೆ. ಸೊ ಇಂಥ ಒಂದು ನನಗಿರೋ ಸರ್ಕಲ್ನಲ್ಲಿ ಐ ಥಿಂಕ್ ವೆರಿ ಡಿಫಿಕಲ್ಟ್. ಕೊನೆಗೆ ಏನು ಮಾಡಿದೆ, ಒಂದು 5 ಜನ ನಿಮ್ಮಂಥ ಫ್ರೆಂಡ್ಸ್ ಇದ್ದರು, ಕರೆದ್ಬಿಟ್ಟು ಮೀಟಿಂಗ್ ಮಾಡಿ ಆಯಿತು. ಪಾಪದ್ದು ತಲೆ ಕೆಡಿಸೋಣ ಅಂತ ಏನು ಹೇಳಲಿಲ್ಲ. ಹೆಂಗೆ ಹೇಳ್ತಾರೆ ಫ್ರೆಂಡ್ಸ್ ಆಗ, ಆಯಿತು ನೀನು ಕೆಲ ಮಾಡು, ಫಸ್ಟ್ ಯು ರೈಟ್ ಯುವರ್ ಸೆಲ್ಫ್ ಒನ್ ಪೇಪರ್ ಅಂತ. ನೋಡಿ ಹಂಗೆ ನನಗೆ ಒಂದು ಚಾಲೆಂಜ್. ವಾಟ್ ಇಟ್ ಮೀನ್ಸ್ ಇಸ್ ಯು ರೈಟ್ ಒನ್ ಪೇಪರ್ ಯುವರ್ ಸೆಲ್ಫ್ ಆ್ಯಂಡ್ ದೆನ್ ಟೆಲ್ ಅಸ್, ದೆನ್ ವಿ ವಿಲ್ ಹೆಲ್ಪ್ ಯು. ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ದೆನ್ ಐ ರೋಟ್ ಒನ್ ಪೇಪರ್. Then I wrote another topic for talking to the public as a whole. ಈ ಮಧ್ಯದಲ್ಲಿ ಅನೇಕ ಕೆಲವು ಜನ ಇದರಲ್ಲಿ ಬರೀತಾ ಇದ್ರು ಆರ್ಟಿಕಲ್. ಡಾಕ್ಟರ್ ಬಾಗಲಕೋಟೆ ಅಂತ ಹೇಳಿ ಅವರೊಂದಿಷ್ಟು ಬರೆದಿದ್ರು, ಡಾಕ್ಟರ್ ವಿಪಾಟ್ ಒಂದಿಷ್ಟು ಬರೆದಿದ್ರು. ಅಲ್ಲಿ ಇಲ್ಲಿ ಸ್ಪೊರಾಡಿಕಲಿ there some articles are read in this at that time.